ವೆಲ್ಕಮ್ ಬ್ಯಾಕ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ರಾಯನ್ನು ರೆಡಿ ಮಾಡಿ ಇವಾಗ ಸ್ಕೂಲ್ ಕಳಿಸ್ತಾ ಇದ್ದೀನಿ. ಬೆಳಗ್ಗೆನೇ ಇವತ್ತೇನು ಅಳ್ತಾ ಇಲ್ಲ. ನಮ್ಮ ಮನೆಯವ್ರನ್ನ ಗಾಡಿಯಲ್ಲಿ ಬಿಟ್ಬಿಟ್ಟು ಬರೋಗ್ರಿ ಅಂತ ಅಂದರೆ ನನ್ನನ್ನು ಜೊತೆದಲ್ಲಿ ಬಾ ಅಂತ ಹೇಳಿ ಕರೆದ್ರು. ಸೊ ಆಯಿತು, ಇನ್ನು ನಾನು ಹೋಗಿಲ್ಲ ಅಂದರೆ ಅಳ್ತಾನಂತೇಳಿ ಕರ್ಕೊಂಡು ಹೋಗ್ಬಿಡೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಕೂಲ್ ಹತ್ರ ಹೋದ್ರಂತೂ ಇನ್ನು ಫುಲ್ಲು ಅಳ್ತಾನೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಮುಂದ್ಗಡೆ ಇಕ್ಕಮ್ಮ. ಬಾಯ್ ಮಾಡ ಅಜ್ಜಿಗ. ಬಿಡೋಗ ಶೂಗಳಲ್ಲಿ ಬಾಮ್ಮ, ಶೂ ಬಿಡೋಗಮ್ಮ. ಓಡು ಓಡು ಓಡು, ಬೇಗ ಬಿಡಬೇಕು. ತೆಗಿ ತೆಗಿ, ಬೇಗ ತೆಗಿ. ರಾಯನ್ ರೈಟ್ ಶೂ ಲೆಫ್ಟ್ ಕಾ, ಲೆಫ್ಟ್ ಶೂ ರೈಟ್ ಕಾ, ತೆಗಿಬೇಕು ಬೇಗ. ಬಾಯ್ ಬಾಯ್, ತೆಗಿಮ್ಮ. ಬ್ಯಾಗ್ ತೆಗಿ, ಬ್ಯಾಗ್ ತೆಗಿಯೋ. ಆಡ್ಕೊತೀಯಾ? ಹೋಗ್ಲಾ? ಬಾಯ್. ಮಧ್ಯಾಹ್ನ ಬರ್ತೀನೋ, ಕೂತ್ಕೋ. ಅಲ್ಲೈತ್ ನೋಡಿ, ಎತ್ಕೊ ಹೋಗುವ. ನೋಡು ಅಲ್ಲೈತ್ ನೋಡು. ಬ್ಯಾಗ್ ತೆಗಿನಿ. ಅದು ಬೇಡ ನೋಡಿ, ಇದ್ರಲ್ಲಿ ಆಡ್ಕೋ. ಬ್ಯಾಗ್ ತೆಗಿ, ಬ್ಯಾಗ್ ತೆಗಿಯಮ್ಮ, ತೆಗಿ ಬ್ಯಾಗ್. ಸ್ಕೂಲ್ ಹತ್ರ ಬಂದಿದ್ದ ತಕ್ಷಣ ಒಳಗಡೆ ಒಂದು ಕುದುರೆ ಇವನಿಗೋಸ್ಕರ ಖಾಲಿಯಾಗಿರಬೇಕು. ಖಾಲಿ ಇಲ್ಲ ಅಂದರೂ ಯಾರ ಹತ್ರ ಆದರೂ ಕೇಳಾದರೂ ಕೊಡಿಸೋವರೆಗೂ ಅವನು ಕುತ್ಕೊಳಲ್ಲ. ಇಲ್ಲಾಂದರೆ ನಾನು ಹಿಂದ್ಗಡೆನೇ ಹತ್ಕೊಂಡು ಬಂದುಬಿಡ್ತಾನೆ. ಸೊ ಅದಕ್ಕೆ ಯಾರ ಹತ್ರ ಆದರೂ ಸರಿ ಏನಾದರೂ ಒಂದು ರಿಕ್ವೆಸ್ಟ್ ಮಾಡಿ ಕುದುರೆ ಕೊಡಿಸ್ಬಿಟ್ಟೆ ಬರೋದಿಲ್ಲ ಅಂದರೆ ಅವನು ಕೇಳಲ್ಲ ಹೇಳಿದ ಮಾತು. ಇನ್ನು ನಾವು ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಟ್ರೈನಿಗೆ ಬರ್ತಾಯಿದ್ದೀವಿ. ಬೈಕಲ್ಲಿ ಬಂದು ಟ್ರೈನಲ್ಲಿ ಹತ್ತಿ ಇವಾಗ ನೆಕ್ಸ್ಟು ಮೆಟ್ರೋಲ್ಲಿ ಹೋಗಿ ಆಮೇಲೆ ಆಟೋಲ್ಲಿ ಹೋಗಬೇಕು ಅಂತ ಹೇಳಿದ್ರು. ಮೊದಲೇ ಪ್ಲ್ಯಾನ್ ಮಾಡಿ ಹೇಳಲ್ಲ, ಎಲ್ಲಾದರೂ ಹೋಗ್ಬೇಕಾದ್ರೆ ಇನ್ನೊಂದು 1/2 hour ಮುಂಚೆ ಹೇಳ್ತಾರೆ. ಸೊ ನನಗೆ ಬೇಗ ಬೇಗ ರೆಡಿ ಆಗೋಕ್ಕಾಗಲ್ಲ, ಟಿಫನ್ ಕೂಡ ಮಾಡಿಲ್ಲ. ಇನ್ನು ಟ್ರೈನಲ್ಲಿ ಬಂದು ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ. ಇವಾಗ ಆಟೋಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನ ಅಂತ ಹೇಳಿದ್ರು. ಯಾವ ದೇವಸ್ಥಾನ ಅಂತ ಹೇಳಿ ಇನ್ನೂ ಹೇಳಿಲ್ಲ. ಬಾ, ಎಲ್ಲೋ ಒಂದು ಹತ್ರ ಪ್ಲೇಸ್ ಚೆನ್ನಾಗಿದೆ ಹೋಗೋಣ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಎಲ್ಲಿ ಏನಂತ ಏನೂ ಕೇಳೋಕ್ಕೆ ಹೋಗಿಲ್ಲ. ಸರ್ಪ್ರೈಸ್ ಆಗಿದ್ದರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನಮ್ಮ ಯಜಮಾನ್ರನ್ನ ಫಸ್ಟು ವಿಡಿಯೋ ತೋರಿಸಿದ ತಕ್ಷಣ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವ್ರಿಗೆ ಹೇರ್ ಸ್ಟೈಲ್ ಚೆನ್ನಾಗಿರಬೇಕು, ಇಲ್ಲ ಅಂತಂದರೆ ಏನಾದರೂ ಒಂದು ಅದ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ, ಚೆನ್ನಾಗಿಲ್ಲ, ಹಂಗಿದೆ ಹಿಂಗಿದೆ ಅಂತೇಳಿ. ಇನ್ನು ಇವಾಗ ದೇವಸ್ಥಾನ ಹತ್ರ ಬಂದುಬಿಟ್ವಿ. ಬಟ್ ಕ್ಲೋಸ್ ಆಗಿಬಿಟ್ಟಿದೆ. ಟೈಮಿಂಗ್ಸ್ ಗೊತ್ತಿಲ್ಲದಿರ ನಮ್ಮ ಮನೆಯವ್ರು ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಟೈಮಿಂಗ್ಸ್ ಏನಂದರೆ ಸಂಜೆ 5 ಗಂಟೆಗೆ ತೆಗಿತಾರೆ. ಅವ್ರಿಗೆ ಗೊತ್ತಿಲ್ಲದಿರ ಕರ್ಕೊಂಡು ಬಂದರೆ ಸರಿ ಏನಾದರೂ ಕೊಡಿಸ್ತೀನಿ ಬಾ ಅಂತೇಳಿ ಕೋಲ್ಕತ್ತಾ ಚಾಟ್ಸ್ ಹತ್ರ ಕರ್ಕೊಂಡು ಬಂದ್ರಿ. ಇಲ್ಲಿ ಟೇಸ್ಟ್ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ. ಏನೋ ಸ್ವಲ್ಪ ಕಣ್ಮುಚ್ಕೊಂಡು ಒಂದು ಅರ್ಧ ಪ್ಲೇಟ್ ಆಗೋಷ್ಟು ಮಸಾಲೆ ತಿಂದೆ ಅಷ್ಟೇ. ಬಟ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದನ್ನೇ ತಿಂದ್ಬಿಟ್ಟು ಇವಾಗ ನೆಕ್ಸ್ಟು ಅಲ್ಲಿ ದೇವಸ್ಥಾನ ಹತ್ರ ಹೋಗೋಣ. ದೇವಸ್ಥಾನ ಹತ್ರ ಬಂದಿದ್ದೆ ನನಗಂತೂ ಒಂಥರ ಶಾಕ್ ಆಗೋಯಿತು. ಇಷ್ಟು ಚೆನ್ನಾಗಿರುತ್ತೆ ಇದರೊಳಗಡೆ, ಮರಗಳು ಮತ್ತು ದೇವಸ್ಥಾನ ಎಲ್ಲ ಅಂತ ಚೆನ್ನಾಗಿತ್ತು. ದೇವಸ್ಥಾನ ಮಾತ್ರ ನೋಡೋಕ್ಕೆ ಇನ್ನೂ ಒಳಗಡೆ ಹೋಗಿಲ್ಲ. ಬಟ್ ಇಲ್ಲೆಲ್ಲ ವೀಡಿಯೋ ಮತ್ತು ಫೋಟೋ ಎಲ್ಲ ಹಿಡಿಬಾರ್ದು ಅಂತ ಹೇಳಿ ಅಲ್ಲಿ ಅವರು ಆಲ್ರೆಡಿ ಹಾಕಿದ್ದಾರೆ. ಬಟ್ ಏನೋ ಒಂದು ಹರಸಾಹಸ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಹೊರಗಡೆ ಎಲ್ಲ ಮಾಡ್ಬೋದು ಮೇ ಬಿ, ಬಟ್ ಒಳಗಡೆ ದೇವಸ್ಥಾನದ ಒಳಗಡೆ ದೇವ್ರನ್ನ ಫೋಟೋ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿ ಅವರು ಬೋರ್ಡ್ ಹಾಕಿರೋದು. ಇನ್ನು ಇಲ್ಲಿ ದೊಡ್ಡದಾಗಿ ಮರಗಳಿದ್ದಾವೆ. ಆ ಮರಗಳನ್ನೆಲ್ಲ ಕಡಿದೀರ ಹಂಗೆ ಆ ಮರಗಳ ಸೆಂಟ್ರಲ್ಲೇ ಫುಲ್ಲು ಎಷ್ಟು ಜಾಗ ಇದೆಯೋ ಅಷ್ಟು ಕವರ್ ಮಾಡಿ ಈ ಥರ ದೇವಸ್ಥಾನ ಮಾಡಿದ್ದಾರೆ. ಇದು ನಾಗದೇವತೆ ದೇವಸ್ಥಾನ. ಅಲ್ಲೇ ಪಕ್ಕದಲ್ಲಿ ಹುತ್ತ ಒಂದಿದೆ. ಸುಮಾರು ಅಲ್ಲಿ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ಅದು ಫಸ್ಟ್ ಎಂಟ್ರೆನ್ಸಲ್ಲೇ ಮಾಡಿರೋದು. ನೆಕ್ಸ್ಟ್ ಇನ್ನು ಒಳಗಡೆ ಬಂದರೆ ಇನ್ನೂ ದೇವಸ್ಥಾನ ಪೂರ್ತಿಯಾಗಿ ಇನ್ನೂ ಚೆನ್ನಾಗಿದೆ. ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ ನೋಡಿ. ಒಳಗಡೆ ಮೇಯ್ನ್ ದೇವಸ್ಥಾನ ಇದೆ ಇರೋದು. ನನ್ನ ಫೋನಲ್ಲಿ ಅಷ್ಟೊಂದು ಕ್ಲಾರಿಟಿಯಾಗಿ ಬರ್ತಾಯಿಲ್ಲ, ಅದು ಬೆಳಕು ಜಾಸ್ತಿ ಇದೆಯಲ್ಲ ಅಷ್ಟೊಂದು ನೀಟಾಗಿ ಬರ್ತಾಯಿಲ್ಲ. ಇನ್ನು ಸುತ್ತು ಸುಮಾರು ಒಂದು 50 ಪೇಂಟಿಂಗ್ಸ್ವರೆಗೂ ಮಾಡಿದ್ದಾರೆ ಈ ದೇವಸ್ಥಾನ ಸರೌಂಡಿಂಗ್ಸಲ್ಲೆಲ್ಲನೂ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಪೇಂಟಿಂಗ್ ಥರ ಅನಿಸೋದೇ ಇಲ್ಲ, ಆರ್ಟಿಫಿಷಿಯಲ್ಲಾಗಿ
ಏನೋ ಮಾಡಿ ಅದು ಪ್ರಿಂಟ್ ಹಾಕಿರೋ ಥರ ಅನಿಸುತ್ತೆ. ತುಂಬಾ ಚೆನ್ನಾಗಿ ನಮ್ಮ ಯಜಮಾನ್ರು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಚೆನ್ನಾಗಿದೆ ಪ್ಲೇಸ್ ಅಂತೇಳಿ ಕರ್ಕೊಂಡು ಬಂದಿದ್ದು. ಇಲ್ಲಿ ಶಿಲೆಗಳನ್ನ ಮಾಡಿದಾರಲ್ಲ ಎಷ್ಟು ಕ್ಯೂಟಾಗಿ ಚಿಕ್ಕದಾಗಿ ಮಾಡಿದಾರಂದರೆ ಅದು ನೋಡೋಕ್ಕೆ ಒಂಥರ ಅಟ್ರಾಕ್ಷನ್ ಇರುತ್ತೆ. ನಮ್ಮ ರಾಯನ್ನ ಏನಾದರೂ ಕರ್ಕೊಂಡು ಬಂದಿದ್ರೆ ಅದ್ರ ಮೇಲೆ ಕೂರಿಸ್ರಿ ಇದ್ರ ಮೇಲೆ ಕೂರಿಸ್ರಿ ಅಂತ ಹೇಳಿ ಒಂದು ಹತ್ರ ಕೂರ್ತಾ ಇರಲಿಲ್ಲ. ಅವನಂತೂ ನೋಡಿ ಎಷ್ಟು ಪೀಸ್ಫುಲ್ಲಾಗಿದೆ ಅಂದರೆ ಒಂದಿಷ್ಟು ಸೌಂಡ್ ಏನು ಹೊರಗಡೆಯಿಂದ ಏನೂ ಕೇಳಿಸ್ತಾ ಇಲ್ಲ. ಬೈಕು ಗಾಡಿ ವೆಹಿಕಲ್ದು ಯಾವುದೇ ಸೌಂಡು ತುಂಬ ಪೀಸ್ಫುಲ್ಲಾಗಿದೆ ಒಳಗಡೆ ಅಂತೂ. ಇದು ಇರೋದು ಇಂದಿರಾನಗರಿಂದ ಸ್ವಲ್ಪ ದೂರ, ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಸೂರ್ಯನಾರಾಯಣ ದೇವಸ್ಥಾನ ಅಂದರೆ ಹೇಳಿದ್ರೆ ಆಟೋಲ್ಲಿ ಕೂತ್ಕೊಂಡು ಎಲ್ಲರೂ ಹೇಳ್ತಾರೆ. ಇನ್ನು ಈ ಥರ ಚಿಕ್ಕದಾಗಿ ಆನೆಗಳನ್ನ ಕೆತ್ತನೆ ಮಾಡಿದ್ದಾರೆ. ಅದರಲ್ಲಿ ಒಂದೊಂದು ಆನೆ ಒಂದೊಂದು ಶೇಪಲ್ಲಿದೆ. ಇದೇ ಒಂದು 2 ಆನೆ, 3 ಆನೆ. ಇನ್ನು ದೇವ್ರ ದರ್ಶನ ಎಲ್ಲ ಮಾಡಿದ್ದಾಯಿತು, ಚೆನ್ನಾಗಿತ್ತು. ಪೂರ್ತಿ ಬೆಳ್ಳಿ ಬಂಗಾರದಿಂದ ಮಾಡಿರೋ ದೇವ್ರನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನು ಫಸ್ಟ್ ಎಂಟ್ರೆನ್ಸಲ್ಲಿ ಬಾಗಿಲು ನೋಡಿ ಎಷ್ಟು ದೊಡ್ಡದಾಗಿದೆ ಗೊತ್ತಾ. ನನಗೆ ಈ ಥರ ಮನೆಗಳಲ್ಲಿ ಈ ಥರ ದೊಡ್ಡದಾಗಿ ಬಾಗಿಲು ಹಾಕ್ಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸ್ತು. ಇನ್ನು ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಮುಗೀತಲ್ಲ, ಇವಾಗ ನೆಕ್ಸ್ಟ್ ಇನ್ನು ಮನೆಗೆ ಹೊರಡೋಣ. ಮತ್ತೆ ಲೇಟ್ ಆಗಿಬಿಡುತ್ತೆ, ಟ್ರೈನ್ ಸಿಗೋದಿಲ್ಲ. ಸುಮಾರು ಸತಿ ಹಿಂಗೆ ಲೇಟ್ ಮಾಡಿಕೊಂಡು ಟ್ರೈನ್ ಮಿಸ್ ಮಾಡ್ಕೊಂಡಿದ್ದೀವಿ ಸುಮಾರು ಸತಿ. ಇನ್ನು ನಮ್ಮ ಮನೆಯವರಂತೂ ಎಲ್ಲಿಗೆ ಹೋದರೂ ಶೂ ಮಾತ್ರ ಬಿಡಲ್ಲ ಅವರು. ಸರಿ ಇನ್ನು ಆಯಿತು ಅಂತೇಳಿ ತುಂಬ ದಿನ ಆದಮೇಲೆ ಕರ್ಕೊಂಡು ಬಂದಿದ್ದಲ್ಲ ನಮ್ಮ ಮನೆಯವರು. ಯಾವಾಗಲೂ ನನ್ನ ಬರ್ತಡೇ ದಿನ ಕರ್ಕೊಂಡು ಹೋಗಿದ್ರು ಹೊರಗಡೆ. ಇನ್ನು ಇವತ್ತು ಕರ್ಕೊಂಡು ಬಂದಿದ್ದಾರೆ ದೇವಸ್ಥಾನಕ್ಕೆ ಅಂತೇಳಿ. ಫಸ್ಟೇ ಹೇಳಿದರೆ ಇನ್ನೂ ಸ್ವಲ್ಪ ಬೇಗ ಬರ್ಬೋದಾಗಿತ್ತು, ಸ್ವಲ್ಪ ಇನ್ನೂ ಬೇರೆ ಪ್ಲೇಸ್ಗಳೆಲ್ಲ ನೋಡ್ಕೊಂಡು ಹೋಗ್ಬೋದಾಗಿತ್ತು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರ ಜೊತೆ. ಇನ್ನು ಟ್ರಾಫಿಕ್ ಬೇರೆ ಸರಿ ಆಯಿತು, ಇನ್ನು ಸ್ವಲ್ಪ ಬೇಗ ಹೋಗೋಣ ಅಂತೇಳಿ ಬೇಗ ಹೊರಟಿದ್ದೀವಿ. ಮನೆಗೆ ಹೋಗಿ ಇನ್ನು ಅವ್ನಿಗೆ ಕೇಕ್ ಬೇರೆ ಮಾಡಿಕೊಡ್ತೀನಂತ ಹೇಳಿದ್ದೆ. ರಾಯನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಆಲ್ರೆಡಿ ಕೇಕ್ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಅವ್ನಿಗೆ ಗೋವಿನಲ್ಲಿ ಹಾಕಿಟ್ಟಿದ್ದೀನಿ. ಇನ್ನೊಂದು 10 ನಿಮಿಷ ಅದು ಕೇಕ್ ರೆಡಿ ಆಗುತ್ತೆ. ಇಲ್ಲ ನೋಡಿ ಇಲ್ಲ ರಾಯನ್ ಸ್ಕೂಲ್ಗೆ ಯಾಕೆ ಹೋಗಿಲ್ಲ? ಅದಕ್ಕೆ ಹೋಗಿಲ್ಲ, ಅದಕ್ಕೆ ಕೇಕ್ ತಿನ್ನೋಣ ಇವಾಗ. ವಾವ್ ಕೇಕ್ ರೆಡಿ. ಹಿಂದ್ಗಡೆ ಈ ಕಡೆ ಬಾ, ನಾನು ಇಲ್ಲಿ ವಿಡಿಯೋ ತೋರಿಸ್ಬೇಕು. ಇಲ್ಲಿ ಕೆಳಗಡೆ ಇಲ್ಲಿ ಓಪನ್ ಮಾಡೋಣ. ಓಪನ್ ಮಾಡೋದು ಬೇಡ. 35 seconds more. 35 seconds more. 28 seconds more. ರೆಡಿ ಕೇಕ್ ರೆಡಿ. ಅದು ಒಳಗಡೆ ಫುಲ್ಲು ವಾವ್ ಕೇಕ್ ರೆಡಿ ಮಗನೇ. ಬಿಸಿ ಒಳಗಡೆ ಕೈ ಇಡಬೇಡ ಹಂಗೆ ನೋಡು. ಅರೆ ವಾವ್ ನೋಡಿ ಇಲ್ಲಿ ರಾಯನ್ ಕೇಕ್ ರಾಯನ್ಗೋಸ್ಕರ ಇವತ್ತು. ಈ ಕಡೆ ನೋಡ ಮಗನೇ, ನೋಡಿ ಇಲ್ಲಿ ನೋಡಿ ಹಿಂಗೆ ಇನ್ನೋಡು ಬಿಸಿ ಮುಟ್ಟ. ವಾವ್ ಕೇಕ್ ಈಸ್ ರೆಡಿ. ಇನ್ನೂ ರೆಡಿ ಆಗೈತೋ ಇಲ್ಲ ಗೊತ್ತಿಲ್ಲ, ಬಟ್ ಇಷ್ಟಂತೂ ರೆಡಿ ಆಗೈತೆ. ವೆಯ್ಟ್ ನೋಡೋಣ. ಇರೋ ಮೂತಿ ಆಯ್ತು, ಬಿಸಿ ಐತಯ್ಯ. ಇದೇನು ಮೂತಿಗೆಲ್ಲ ಹಿಂಗೆ ಮೆಚ್ಕೊಂಡು ಸ್ಪಾಂಜ್ ಇದ್ದಂಗಿದೆ. ಕೇಕ್ ಅಂತೂ ಫುಲ್ಲು ಸ್ಮೂತಾಗಿದೆ. ಇನ್ನೊಂದು ಚೂರು, ಇನ್ನೊಂದು 2 ಮಿನಿಟ್ಸ್ ಇದು ಇನ್ನೂ ಕುಕ್ ಆಗಬೇಕು. ಈ ಕಡೆ ಬಾ ಇಡೋಣ, ಒಳಗಡೆ ಇಡೋಣ. ಈ ಕಡೆ ಬಾ, ಇದು ಈ ಕಡೆ ಬಾ. ಅದಿನ್ನೂ ಸ್ವಲ್ಪ ಕುಕ್ ಆಗಬೇಕು. ಬಾ ಈ ಕಡೆ, ಈ ಕಡೆ. 2 ಮಿನಿಟ್ಸ್ ಇನ್ನು ಅಷ್ಟೇ. 2 ಮಿನಿಟ್ಸ್ ಆದರೆ ಬೆಂದೋಗುತ್ತೆ ಫುಲ್ಲು. ಕೈ ತೆಗಿ. 1.5 ಮಿನಿಟ್ ಇಟ್ಟಿದ್ದೀನಿ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಈ ರಾಯನಂತೂ ಕಾಯ್ಕೊಂಡ್ಬಿಟ್ಟಿದ್ದಾನೆ, ಓವೆನ್ ಹತ್ರನೇ ಕಾಯ್ಕೊಂಡ್ಬಿಟ್ಟವನು. ಕೇಕ್ ರೆಡಿ ಆಗ್ತಾ ಬಂತು. ರಾಯನ್ ಅದ್ರೊಳಗಡೆ ಇರೋದು ಏನೇನು ಹೇಳು. ಮಮ್ಮಿ ಹೆಸರೇನೋ? ಮಮ್ಮಿನ ಏನಂತ ಕರಿಬೇಕು? ಅಲ್ಲ, ಏನಂತ ಕರಿಬೇಕು ಮಮ್ಮಿನ? ಪಪ್ಪನ ಏನಂತ ಕರಿಬೇಕು? ವೆರಿ ಗುಡ್. ಯಾ ನೌ ಇಟ್ಸ್ ರೆಡಿ. ಯು ಗೋ ಬ್ಯಾಕ್.
ಇಟ್ ಈಸ್ ಪರ್ಫೆಕ್ಟ್ಲಿ ಕುಕ್ಕಿಂಗ್ ನಾವು. ಎಸ್, ವಾವ್, ಸೂಪರಾಗಿದೆ. ಇವಾಗ ಸೇಮ್ ಸ್ಪಾಂಜ್ ಇದ್ದಂಗಿದೆ, ಬಟ್ ಇದು ಬಿಸಿ ಆರಬೇಕು. ಬಿಸಿ ಆರಿದ್ರೇ ತಿನ್ನೋಕ್ಕಾಗೋದು, ಹಂಗೆ ತಿನ್ನೋಕ್ಕಾಗಲ್ಲ. ಬಿಸಿ ಆರಿದಾದ್ಮೇಲೆ ಅದನ್ನು ಅರ್ಧಕ್ಕೆ ಕಟ್ ಮಾಡಿ ಸ್ವಲ್ಪ ಸಿರಪ್ ಹಾಕೋಣ ಅದ್ರೊಳಗಡೆ. ರಾಯನ್ಗೆ ಅಂಗಡಿಯಲ್ಲೂ ತಂದು ಕೊಡ್ತೀವಿ, ಬಟ್ ಏನಂದರೆ ಮನೆಯಲ್ಲಿ ಜಾಸ್ತಿ ಬಿಸ್ಕೆಟ್, ಓರಿಯೋ ಬಿಸ್ಕೆಟ್ ತಂದು ಈ ಥರ ಮಾಡ್ಕೊತೀನಿ. ಅಂಗಡಿಯಲ್ಲಿ ಅಂದರೆ ಕ್ರೀಮಿಯಾಗಿ ಜಾಸ್ತಿ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಬೇಡ ಅಂತೇಳಿ ಮನೆಯಲ್ಲೇ ಚಿಕ್ಕದಾಗಿ ಈ ಥರ ಮಾಡಿಕೊಡ್ತೀನಿ. ಅವ್ನಿಗೆ ಇಷ್ಟ ಬಂದಾಗ ಅವ್ನು ಬೇಕು ಅನಿಸಿದವಾಗ ಅವ್ನು ತಿಂತಾಯಿರ್ತಾನೆ. ಇದೊಂದೇ ಎಲ್ಲ ಜಾಮೂನು ಅದೆಲ್ಲನೂ ಹಾಗೆ ಮನೆಯಲ್ಲೇ ಜಾಸ್ತಿ ಮಾಡಿಕೊಡೋದು ಅವನಿಗೆ. ಅವನಿಗೇನಂದರೆ ಹೊರಗಡೆ ತಿನ್ನೋದಿಷ್ಟ, ನನಗೆ ಅದು ಹೊರಗಡೆ ಅಷ್ಟು ಹೆಲ್ತಿ ಫುಡ್ ಅಲ್ಲ ಅಂತೇಳಿ ಅವ್ನಿಗೆ ಮನೆಯಲ್ಲೇ ಮಾಡಿಕೊಡೋದು. 4 ಓರಿಯೋ ಬಿಸ್ಕೆಟ್ಟು, ಸ್ವಲ್ಪ ಸಕ್ಕರೆ, ಅದ್ರ ಜೊತೆಯಲ್ಲಿ ಸ್ವಲ್ಪ ಸೋಡಾ ಹಾಕಿ, ನೆಕ್ಸ್ಟು ಒಂದು 1/4 ಲೀಟ್ರಷ್ಟು ಹಾಲು ಹಾಕಿದ್ದೀನಿ. ಹಾಲು ಹಾಕಿರೋದಕ್ಕಿಂತ ಸ್ಮೂತಾಗಿ ಬಂದಿದೆ. ತುಂಬ ಜನ ಮೊಟ್ಟೆ ಹಾಕ್ತಾರೆ, ಬಟ್ ನಾನು ಮೊಟ್ಟೆ ಹಾಕಿಲ್ಲ. ಇವಾಗ ಬಿಸಿ ಪೂರ್ತಿ ಆರಿದೆ. ನೀಟಾಗಿ ಈ ಥರ ಎಡ್ಜಸ್ಸನ್ನೆಲ್ಲ ಅದಕ್ಕೆ ಫಸ್ಟೇ ನಾನು ತುಪ್ಪ ಹಾಕಿದ್ದೀನಿ, ಸೊ ಈಸಿಯಾಗಿ ಬಂದುಬಿಡುತ್ತೆ ಅಂದ್ಕೊತೀನಿ. ಸೊ ಇದನ್ನ ಪ್ಲೇಟಲ್ಲಿ ಹಾಕೋಣ. ನಾನು ಕೇಕನ್ನ ತೆಗ್ದಿರೋದು ನೋಡ್ರೆ ನೀವು ಫುಲ್ಲು ಶಾಕ್ ಆಗಿಬಿಡ್ತೀರ. ಹಂಗೆ ಸರಿಯಾಗಿ ತೆಗಿಯೋಕ್ಕೆ ಬಂದಿಲ್ಲ ನೀಟಾಗಿ, ಬಟ್ ಪೀಸಸ್ ಥರ ಬಂದುಬಿಡ್ತು. ಇಟ್ಸ್ ಓಕೆ, ಚೆನ್ನಾಗಿದೆ. ಇವಾಗ ಸ್ವಲ್ಪ ಸಿರಪ್ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆಲ್ಲ. ಹೇಗಿದ್ರೂ ಪೀಸಸ್ ತಾನೇ ಮಾಡ್ಕೊಂಡು ತಿಂತೀವಿ, ಸೊ ಹೇಗಿದ್ರೂ ಪರವಾಗಿಲ್ಲ, ಮನೇಲಿ ತಿನ್ನೋದಲ್ವಾ. ಲಾಸ್ಟ್ ಟೈಮ್ ಮಾಡಿದವಾಗ ಪೀಸಸ್ ಥರ ಬಂದಿತ್ತು ನೀಟಾಗಿ. ಕವರ್ ಹಾಕಬೇಕಾಗಿತ್ತು, ಕವರ್ ಸಿಗಲಿಲ್ಲ, ಸೊ ಅದಕ್ಕೆ ನಾನು ಹಿಂಗೆ ಹಾಕ್ಬಿಟ್ಟೆ. ಮೈ ಮಿಸ್ಟೇಕ್. ಸಿರಪ್ ಹಾಕಿದ್ಮೇಲೆ ಇನ್ನೂ ಸೂಪರಾಗಿದೆ ಟೇಸ್ಟ್ ಅಂತಿದ್ದು. ಸಿರಪ್ ಹಾಕಿದ್ಯಾ? ನೆಗಡಿ ಸಿರಪ್. ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಂಜುಸ್ವಾಮಿ ಯೂಟ್ಯೂಬ್ ಚಾನಲ್ನ.